ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಂಗಳೂರು ಸ್ಟೈಲಲ್ಲಿ ಬಾಂಗ್ಲಾ ಮೀನು ಸಾಂಬಾರು ಸೂಪರಾಗಿರುತ್ತೆ. ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡ್ಕೊಳ್ಳಿ. ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು, ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಟಿಪ್ಸನ್ನು ಬಳಸಿ ಮಾಡಿ. ನಾವು ಚಿಕನ್ ರೀತಿ ಬೇಯಿಸಿದ್ರೂ ಸಹ ಆ ಮೀನು ಬೇಯೋದಿಲ್ಲ. ಈ ಟಿಪ್ಸನ್ನು ಬಳಸ್ಕೊಂಡು ಮಾಡ್ಕೊಳ್ಳಿ. ಬನ್ನಿ ರೆಸಿಪಿ ನೋಡೋಣ. ನೋಡಿ, ಇಲ್ಲಿ ಬಾಂಗ್ಲಾ ಮೀನು 1 kg ಬಾಂಗ್ಲಾ ಮೀನನ್ನು ತೊಗೊಂಡು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು. ಫಸ್ಟು ಅದು ಏನಿದೆ ಮೀನಲ್ಲಿರೋ ಗಲೀಜೆಲ್ಲ ತೆಗೆದು ಕ್ಲೀನ್ ಮಾಡಿ ನಮಗೆ ಪೀಸಸ್ಸು ಯಾವ ರೀತಿ ಅಂದರೆ ನಿಮಗೆ ದಪ್ಪ ಬೇಕಾದರೆ ದಪ್ಪ, ಮೀಡಿಯಮ್ ಬೇಕಾದರೆ ಮೀಡಿಯಮ್ಮಾಗೆ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಸಾಲೆ ತೆಗಿಯೋದಕ್ಕೆ ಒಂದು 10 ಖಾರಕ್ಕೆ ಮೆಣಸೆಕಾಯಿ, ಬೇಡಿಗೆ ಮೆಣಸೆಕಾಯಿ ಒಂದು 7-8, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 4-5 ಮೆಣಸು, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ, ಒಂದು 4-5 ಕರಿಬೇವಿನ ಎಲೆ. ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆಯನ್ನು ಹಾಕೋದು ಬೇಡ. ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಈ ರೀತಿ ಕೆಂಪಗಾಗೋವರೆಗೂ ಒಂದು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಕಮ್ಮಿ ಆಗಲಿ. ಈಗ ಮಸಾಲೆಗೆ ಒಂದು 2 ದಪ್ಪ ಈರುಳ್ಳಿ, ನಾನು 1 kg ಇದೆ ಮೀನು, ಅದಕ್ಕೆ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. 1 ದಪ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದನ್ನು ಸಹ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಬೇಕು, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಆಮೇಲೆ ಟೊಮೊಟೊವನ್ನು ಹಾಕ್ಕೊಳ್ಳೋಣ. ಟೊಮೊಟೊ ಕೊನೆಯದಾಗಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರೋ ಅಂತಹ ತೆಂಗಿನಕಾಯಿ ತುರಿ ಒಂದು ಅರ್ಧ ಚಿಪ್ ಆಗೋಷ್ಟು ಹಾಕ್ಕೊಂಡಿದ್ದೆ. ಧನಿಯಾ ಪುಡಿ ಒಂದು 4-5 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಈಗ ಪೂರ್ತಿ ಸ್ಟವನ್ನು ಆಫ್ ಮಾಡಿ ಆ ಬಿಸಿಯಲ್ಲೇ ಚೆನ್ನಾಗಿ ಈ ರೀತಿ ಒಂದು ಸೆಕೆಂಡು ಈ ರೀತಿ ಮಿಕ್ಸ್ ಮಾಡಿಕೊಡೋಣ. ಈಗ ಮಿಕ್ಸಿ ಜಾರ್ಗೆ ಮಸಾಲೆ ಎಲ್ಲ ಹಾಕ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಮೆಣಸಿನ್ಕಾಯಿ ಅದೆಲ್ಲ ಹಾಕ್ಕೊಂಡು ಮಾಮೂಲಿ ಈರುಳ್ಳಿ ಎಲ್ಲ ಫ್ರೈ ಮಾಡೋದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಮಸಾಲೆ ಚೆನ್ನಾಗಿ ರುಬ್ಬಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ಆಮೇಲೆ ಮೇಯ್ನ್ ಹುಣಸೆಹಣ್ಣು ಸಾಂಬಾರಿಗೆ ಇದೆಲ್ಲ ಹಾಕಿದ ಮೇಲೆ ಹುಣಸೆಹಣ್ಣು ಒಂದು 2 ದಪ್ಪ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಕಂಪಲ್ಸರಿ ಹಾಕಲೇಬೇಕು ಮೀನು ಸಾಂಬಾರಿಗೆ, ರುಚಿ ಚೆನ್ನಾಗಿರುತ್ತೆ. ಮತ್ತು ಅದು ಸಾಂಬಾರು ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಹುಣಸೆಹಣ್ಣನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 2-3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಹಾಕ್ದಂಗೆ ಹಾಕ್ಕೊಳ್ಳೋಣ. ಆಮೇಲೆ ಕರಿಬೇವು, ಹಸಿ ಕರಿಬೇವನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಹಸಿ ಕರಿಬೇವನ್ನು ಹಾಕ್ಕೊಳ್ಳಿ. ಒಂದು 2-3 ರೆಕ್ಕೆ ಆಗಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಹಾಗೆಯೇ ಇಷ್ಟೆಲ್ಲ ಹಾಕಿದ್ದಾದಮೇಲೆ ಅದೇ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ಮತ್ತು ಒಗ್ಗರಣೆಗೆ ಈ ರೀತಿ ಈರುಳ್ಳಿ ಕಟ್ ಮಾಡಿರೋದನ್ನ ಅದು ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಒಂದು ಮೀಡಿಯಮ್ ಒಂದು ಈರುಳ್ಳಿಯಲ್ಲಿರೋಂತಹ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಪೂರ್ತಿ ಸ್ಟವನ್ನು ಆಫ್ ಮಾಡಿಕೊಂಡು, ಇದೇ ಟಿಪ್ಸ್ ಇದಕ್ಕೆ. ಈ ಟಿಪ್ಸನ್ನು ಗಮನದಲ್ಲಿಟ್ಕೊಳ್ಳಿ. ಈಗ ರುಬ್ಬಿರೋ ಅಂತಹ ಮಸಾಲೆಯನ್ನು ಹಾಕ್ಕೊಂಡು ಸಾಂಬಾರು ಕಂಟೆಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಪೂರ್ತಿ ಸ್ಟವನ್ನು ಆಫ್ ಮಾಡಿದ್ದೀನಿ. ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮೀನನ್ನು ಈ ಟೈಮಲ್ಲಿ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯೇನೋ ಒಂದು ಸಾರಿ ಚೆಕ್ ಮಾಡಿಬಿಟ್ಟು ಆಮೇಲೆ ಮೀನನ್ನು ಹಾಕ್ಕೊಳ್ಳೋಣ. ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ, ಪೂರ್ತಿ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಮಸಾಲೆ ಹಾಕಿ. ಈಗ ಮೀನನ್ನು ಹಾಕ್ಕೊಳ್ಳೋಣ. ತೊಳೆದಿಟ್ಕೊಂಡಿರೋ ಮೀನು ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಬಾಂಗ್ಲಾ ಮೀನೇ ಅಲ್ಲ, ಯಾವ ಮೀನು ಸಾಂಬಾರು ಮಾಡಿದ್ರು ಇದೇ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ಬೇರೆ ಎಲ್ಲ ಸಾಂಬಾರುಗಳಲ್ಲಿ ಮಸಾಲೆ ಕುದಿಸ್ಬಿಟ್ಟು ಮೀನನ್ನು ಹಾಕ್ಕೊಳ್ತಾರೆ. ಈ ಟಿಪ್ಸು ನಾನು ಏನು ಹೇಳಿದೆ, ಸ್ಟವ್ ಆಫ್ ಮಾಡಿಬಿಟ್ಟು ಹಸಿ ಮಸಾಲೆಯಲ್ಲೇ ಮೀನನ್ನು ಹಾಕ್ಕೊಳ್ಳೋಣ. ಇವಾಗ ಮಾಮೂಲಿ ನಾವು ಮಟನ್ ಸಾರಿಗೆಲ್ಲ ಇಟ್ಕೊಳ್ತೀರಲ್ವ ಆ ರೀತಿ ಹಾಕ್ಕೊಂಡು
ನಿಮ್ಗೆ ಅನಿಸ್ಬೋದು ಹಸಿ ಮೀನಲ್ಲಿ ಹಾಕಿದ್ರೆ ಚೆನ್ನಾಗಾಗುತ್ತಾ ಸಾಂಬಾರು ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಟೈಮ್ ತಗೊಳ್ಳುತ್ತೆ ಬೇಯೋದಕ್ಕೆ. ಆಮೇಲೆ ಅದು ಮೀನು ಎಷ್ಟು ಬೆಂದ್ರೂ ನುಣ್ಣಗಾಗಲ್ಲ. ಅದರಿಂದ ಚೆನ್ನಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ. ನಾವು ಬಿಸಿ ನೀರಲ್ಲಿ ಹಾಕಿದ್ರೆ ಒಂದು ಕುದಿ ಬರ್ಸೋ ಅಷ್ಟೊತ್ತಿಗೆ ಮೀನು ಬೆಂದುಬಿಡುತ್ತೆ. ಇದು ಹಾಗಲ್ಲ ನೋಡಿ. ಈಗ ಮೀನೆಲ್ಲ ಹಾಕಿ ಸ್ಟವನ್ನು ಆನ್ ಮಾಡ್ತಾಯಿದ್ದೀನಿ. ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಮುಚ್ಚಲಿಕ್ಕೆ ಹೋಗಬೇಡಿ ಲಿಡ್ಡನ್ನು. ನೋಡಿ ಈಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಚೌಟಿಂದ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಈ ರೀತಿ ಯಾವುದಾದ್ರೂ ಒಂದು ಸ್ಪೂನಿಂದ ಒಂದು ಅನ್ನ ಎತ್ತೀವಲ್ವ ಆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಒಂದು ಕುದಿ ಅಂದರೆ ಮಸಾಲೆಗೆ ಹಸಿ ಸ್ಮೆಲ್ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಮೀನು ಸಾಂಬಾರಂತೂ ಸೂಪರಾಗಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 15 ನಿಮಿಷ ಮಸಾಲೆಯಲ್ಲೇ ಮೀನನ್ನು ಕುದಿಸ್ಕೊಂಡೆ. ನೋಡಿ ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಬೇಕಂದ್ರೂ ಹಾಕ್ಕೊಳ್ಬೋದು. ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಹಿಡ್ದಿದೆ ಮೀನಿಗೆ. ನೋಡಿ ಈ ರೀತಿ ಕುದಿ ಬರ್ತಾಯಿದೆ. ಕುದಿ ಬರೋ ಅಂಥ ಟೈಮಲ್ಲಿ ನಾವು ಲಿಡ್ ಮುಚ್ಚದಿರ ಹಾಗೆ ಓಪನ್ನಾಗೆ ಒಂದು 5 ನಿಮಿಷ ಇಟ್ಬಿಡೋಣ. ಈಗ ಫೈನಲಿ ಮೀನು ಸಾಂಬಾರು ರೆಡಿಯಾಗಿದೆ. ನಿಮಗೆ ಗೊತ್ತಾಗುತ್ತೆ ಆ ಮಸಾಲೆ ಎಲ್ಲ ಸರಿ ಹೊಂದಿರುತ್ತೆ. ಸೈಡು ಸುತ್ತ ಎಲ್ಲ ಕುದ್ದಿ ಎಣ್ಣೆ ಬಿಟ್ಟಿರುತ್ತೆ ಸಾಂಬಾರು. ಆವಾಗ ನಿಮಗೆ ಗೊತ್ತಾಗುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೀನು ಗಟ್ಟಿನೇ ಇದೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ರೀತಿ ಮೀನನ್ನು ಇದೇ ಪ್ರೊಸೆಸ್ಸಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಬಾಂಗ್ಲಾ ಮೀನು ಸಾಂಬಾರು ಮುದ್ದೆ ಅನ್ನಕ್ಕಂತೂ ಬೇರೆ ಮೀನಿಗಿಂತ ಇದೇ ತುಂಬ ಟೇಸ್ಟ್ ಕೊಡುತ್ತೆ. ನಾನು ಇದೇ ಫಸ್ಟ್ ಸಾರಿ ಟ್ರೈ ಮಾಡಿದ್ದು. ಮನೆಯವ್ರು ತಂದುಬಿಟ್ಟಿದ್ರು ಅಂತ ನೋಡಿ ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬ ರುಚಿ ಇತ್ತು ಸಾಂಬಾರು. ಸೊ ಈಗ ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಮೀನು ಸಾಂಬಾರು. ಈಗ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ. ಹಾಗೆ ಸಪೋರ್ಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್.